ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವಡೆ ಮಾಡ್ತಿದ್ದೀನಿ. ಎಲ್ಲರೂ ಜಾಸ್ತಿಯಾಗಿ ವಡೆನ ಕಡಲೆಬೇಳೆಯಲ್ಲಿ ಮಾಡ್ತಾರೆ, ಆದರೆ ನಾನಿವತ್ತು ಡಿಫ್ರೆಂಟಾಗಿ ತೊಗರಿಬೇಳೆಯಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲೂ ಚೆನ್ನಾಗಾಗುತ್ತೆ, ಒಂದು ಸಲ ಟ್ರೈ ಮಾಡಿ. ಮೊದಲಿಗೆ ಬೇಳೆನ ನೈಟ್ ಫುಲ್ಲು ನೆನೆಸಿಡಬೇಕು ನೀರಲ್ಲಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತು ಇದನ್ನು ನೀರು ಸೇರಿಸದೆ ತರಿಯಾಗಿ ರುಬ್ಬಬೇಕು. ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನಾನೊಂದು 2 ಕಪ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ನೆಕ್ಸ್ಟಿಗೆ ಅದಕ್ಕೆ ಮಸಾಲೆಗೆ ಏನೇನು ಐಟಮ್ಸ್ ಬೇಕು ನಾನು ತೋರಿಸ್ತಿದ್ದೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಶುಂಠಿ, ಆಮೇಲೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ತರಿಯಾಗಿ ಸ್ವಲ್ಪ ರುಬ್ಕೊಳ್ಬೇಕು. ಅದನ್ನು ಕೂಡ ನೋಡಿ, ಮೊದಲಿಗೆ ನಾನು ಬೇಳೆ ಏನು ರುಬ್ಕೊಂಡಿದ್ದೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ನೆಕ್ಸ್ಟಿಗೆ ಕೊತ್ತಂಬರಿ ಸೊಪ್ಪೆಲ್ಲ ನಾವೇನು ರುಬ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಅದಕ್ಕೆ ಆ ಬೌಲಿಗೆ ಹಾಕ್ಕೊಳ್ಬೇಕು. ಅದನ್ನೆಲ್ಲ ಹಾಕ್ಕೊಂಡ್ಮೇಲೆ ನೆಕ್ಸ್ಟಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಯಾವತ್ತೂ ಅಷ್ಟೇ ಏನೇ ಅಡುಗೆ ಮಾಡಿದರೂ ಅಷ್ಟೇ ಕೈಯನ್ನೇ ಜಾಸ್ತಿ ನಾವು ಯೂಸ್ ಮಾಡ್ಕೊಳ್ಬೇಕು, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೇನಾದರೂ ಉಪ್ಪು ಸಪ್ಪೆ ಅಂತಾದರೆ ನೀವು ಹಾಕ್ಕೊಳ್ಬೋದು. ಮೊದಲೇ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟಿಗೆ ನಾನು ವಡೆ ಶೇಪಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಶೇಪ್ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿರೋದ್ರಿಂದ ನಾನು ಮೊದಲಿಗೆ ಶೇಪ್ ಮಾಡಿಕೊಂಡು ತಟ್ಟೆಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಷ್ಟು ಫ್ರೈ ಮಾಡಲಿಕ್ಕೆ ಬೇಕೋ ಅಷ್ಟು. ನೋಡಿ, ನಾನು ಏನು ವಡೆ ಮಾಡ್ಕೊಂಡಿದ್ದೆ ಅದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ತಿದ್ದೀನಿ. ಮತ್ತು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ, ಯಾಕಂದರೆ ಮೇಲೆ ಬೇಗ ಬೆಂದೋಗುತ್ತೆ, ಒಳಗೆ ಬೆಂದೇ ಇರಲ್ಲ. ಅದಕ್ಕೋಸ್ಕರ ಯಾವುದೇ ಅಡುಗೆ ಮಾಡಿದಾಗಲೂ ಅಷ್ಟೇ ಫ್ರೈ ಐಟಮ್ಸ್ ನೀವು ಎಣ್ಣೆನ ಸ್ಲೋ ಆಗಿ ಇಟ್ಕೊಂಡೇ ಹಾಕ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಬೋದು. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.